ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾಜಿ ಸಚಿವ ಹಾಲಿ ಶಾಸಕ ಬಿಜೆಪಿಯ ನಾಯಕ ಭೈರತಿ ಬಸವರಾಜ್ಗೆ ಮರ್ಡರ್ ಕೇಸ್ ಹೊಸ ಸಂಕಷ್ಟವನ್ನು ತಂದಿಡುವ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಸಂಕಷ್ಟ. A5 ಈ ಪ್ರಕರಣದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರಿಗೆ ಈಗ ಬಂಧನದ ಭೀತಿ ಕಾಡ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಸಚಿವರನ್ನ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಹೆಚ್ಚಿದೆ. ಹೈಕೋರ್ಟ್ನಲ್ಲಿ ಮಾಜಿ ಮಂತ್ರಿಗೆ ಮಧ್ಯಂತರ ರಕ್ಷಣೆಗೆ ಕೋರ್ಟ್ ಅವಕಾಶ ಕೊಡಲಿಲ್ಲ. CIDಗೆ ಅರೆಸ್ಟ್ ಮಾಡದಂತೆ ಸೂಚಿಸಲು ಹೈಕೋರ್ಟ್ ನಕಾರ ಮಾಡಿದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸುಪ್ರೀಂ ಕೋರ್ಟ್ನ ಕದ ತಟ್ಟುವ ಪ್ಲಾನ್ನಲ್ಲೂ ಕೂಡ ಮಾಜಿ ಸಚಿವ ಭೈರತಿ ಬಸವರಾಜ್ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಕ್ಲು ಶಿವ ರೌಡಿ ಶೀಟರು, ಜಮೀನಿನ ವ್ಯಾಜ್ಯಕ್ಕೆ ಹತ್ಯೆ ಆಗಿದೆ. CID ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಈಗಾಗಲೇ ಭೈರತಿ ಬಸವರಾಜ್ ಈ ಪ್ರಕರಣದಲ್ಲಿ A5 ಆರೋಪಿಯಾಗಿದ್ದು ವಿಚಾರಣೆಯನ್ನು ಕೂಡ ಫೇಸ್ ಮಾಡಿದ್ದಾರೆ. ಬಟ್ ಅವರು ಕೊಟ್ಟಂತಹ ಹೇಳಿಕೆಗೂ ಈಗ ಸಿಕ್ಕಿರುವಂತಹ ಸಾಕ್ಷಿಗೂ ಡಿಫರೆನ್ಸ್ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಹಾಗಾಗಿಯೇ CID ಅಧಿಕಾರಿಗಳು ಅರೆಸ್ಟ್ ಮಾಡುವುದಕ್ಕೆ ರೆಡಿ ಆಗಿದ್ದಾರೆ. ಅಜ್ಞಾತವಾಸಿ ಆಗಿದ್ದಾರೆ. ಈಗಷ್ಟೇ ನಾವು ಹೇಳ್ತಾ ಇದ್ವಿ ನಿಮಗೆ, ಹೇಗೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಭೈರತಿ ಬಸವರಾಜ್ ಅಂತ. ಯಾವುದೇ ಮೂಮೆಂಟಲ್ಲಿ CID ಅಧಿಕಾರಿಗಳು ಇವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಮುಂದುವರಿತಾ ಇದೆ ಬಂಧನದ ಭೀತಿ. ಬಂಧನ ತಡೆ ಕೋರಿ ತನ್ನ ಮೇಲೆ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ರು. ಅಲ್ಲಿ ಲೀಗಲ್ ರೆಮಿಡಿ ಸಿಗುತ್ತಾ ಅಂತ ನೋಡಿದ್ರು, ಬಟ್ ಸಿಕ್ಕಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಒಂದೇ ದಾರಿ ಇವರನ್ನ ರಕ್ಷಣೆ ಮಾಡೋದಕ್ಕೆ ತಾತ್ಕಾಲಿಕವಾಗಿ ಸುಪ್ರೀಂನ ನುರಿತ ತಜ್ಞರ ಅಥವಾ ಕಾನೂನು ತಜ್ಞರ ಸಂಪರ್ಕದಲ್ಲಿ ಭೈರತಿ ಬಸವರಾಜ್ ಇದ್ದಾರಂತೆ. ಎರಡೆರಡು ಕಡೆ ರಕ್ಷಣೆಯ ಮೊರೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಭೈರತಿ ಬಸವರಾಜ್ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ತನಕ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಅಜ್ಞಾತವಾಸಿಯಾಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಅಷ್ಟರಲ್ಲೇ ಇವರು ಇರುವಂತಹ ಜಾಗಕ್ಕೆ ಹೋಗಿ CID ಇವರನ್ನ ಅರೆಸ್ಟ್ ಮಾಡುತ್ತಾ ಅಂತ. ಯಾಕಂದರೆ A5 ಆಗಿದ್ದಾರೆ ಇಡೀ ಪ್ರಕರಣದಲ್ಲಿ ಭೈರತಿ ಬಸವರಾಜು. ಆಮೇಲೆ ಈ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಜಗದೀಶ್ ಜೊತೆಗೆ ಇವರು ಒಟ್ಟೊಟ್ಟಿಗೆ ಆತ್ಮೀಯತೆಯಿಂದ ಇದ್ದಂತಹ ಫೋಟೋಗಳು ಇವರು ಕಂಟಕ ತಂದಿದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ. ಉಮೇಶ್, ಈಗ ಭೈರತಿ ಬಸವರಾಜು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ CID ಅಧಿಕಾರಿಗಳಿಗೆ? ಇವರನ್ನ ಇವತ್ತು ಅರೆಸ್ಟ್ ಮಾಡುವ ಸಾಧ್ಯತೆ ಎಷ್ಟು? ಮಮತಾ, ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ಗೆ ಈಗ ಬಂಧನದ ಭೀತಿ ಎದುರಾಗಿರುವಂಥದ್ದು. ಚಳಿಗಾಲದ ಅಧಿವೇಶನಕ್ಕೆ ಹೋದಂಥ ನಂತರದಲ್ಲಿ ನಿನ್ನೆ ಯಾವಾಗ ನಿರೀಕ್ಷಣಾ ಜಾಮೀನು ವಜಾ ಆಗುತ್ತೆ, ಆ ನಂತರದಲ್ಲಿ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳಿರುವಂಥದ್ದು. ಆ ನಿಟ್ಟಿನಲ್ಲಿ CID ಅಧಿಕಾರಿಗಳಿಗಾಗಲೇ 3 ತಂಡಗಳನ್ನು ರಚನೆ ಮಾಡಿ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರು 5ನೇ ಆರೋಪಿಯಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಆ ಪ್ರಕರಣ ಏನು ಕೊಲೆ ಆದ ಸಂದರ್ಭದಲ್ಲಿ ಇವರನ್ನು ವಿಚಾರಣೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಇವರು ಈ ಆರೋಪಿಗಳಿಗೆ ನಮಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ನಂತರದಲ್ಲಿ CID ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ನಡೆಸಿದಂಥ ವೇಳೆಯಲ್ಲಿ A1 ಆರೋಪಿಯಾಗಿದ್ದಂಥ ಜಗದೀಶ್ ಜೊತೆಗೆ ಇವರು ನಿರಂತರವಾಗಿ ಸಂಪರ್ಕದಲ್ಲಿದ್ದು ಮತ್ತು ಸಾಕಷ್ಟು ಬಾರಿ ಇವ್ರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಓಡಾಟ ನಡೆಸಿದ್ರ ಬಗ್ಗೆ CID ಅಧಿಕಾರಿಗಳು ಮಾಹಿತಿ ಕಲೆಕ್ಟ್ ಮಾಡಿದ್ರು. ಮತ್ತು ಇವ್ರ ಬರ್ತಡೇಗೆ ಕೂಡ ಇವ್ರು ಹೋಗಿ ಬರ್ತಾರೆ, ಮತ್ತು ಅವ್ರ ಬರ್ತಡೇಗೆ ಎಲ್ಲ ಬೇಕಾದಂಥ ಎಲ್ಲ ಅರೇಂಜ್ಮೆಂಟ್ಸು ಕೂಡ ಇದೇ ಜಗದೀಶ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳಿಗೆ ಮಾಹಿತಿ ಇದೆ. ಆ ನಿಟ್ಟಿನಲ್ಲೇ ಅದಕ್ಕೆ ಪೂರಕ ದಾಖಲೆಗಳನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ರು. ಕೋರ್ಟ್ ನಂತರದಲ್ಲಿ ಈಗ ಅವ್ರ ವಿರುದ್ಧ ತನಿಖೆಗೆ ತಡೆ ಇತ್ತು, ಅದನ್ನು ತೆರವು ಮಾಡಿರುವಂಥದ್ದು. ಅದ್ರ ಜೊತೆಗೆ ನಿರೀಕ್ಷಣಾ ಜಾಮೀನ ಅರ್ಜಿ ವಜಾ ಮಾಡಿದ್ದಾರೆ. ಹಾಗಾಗಿ ಅಧಿಕಾರಿಗಳೀಗ CID ಅಧಿಕಾರಿಗಳು ಭೈರತಿ ಬಸವರಾಜನನ್ನು ವಶಕ್ಕೆ ಪಡೆದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಲಭ್ಯ ಆಗಿಲ್ಲ. ಅವ್ರ ಮನೆ ಆಗಿರ್ಬೋದು, ಸಂಬಂಧಿಕರುಗಳ ಮನೆ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ CID ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬೆಳಗಾವಿಗೆ ಹೋದ ನಂತರದಲ್ಲಿ ಅವರು ಎಲ್ಲಿಗೆ ಹೋದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಆ ನಿಟ್ಟಿನಲ್ಲೇ ಎಲ್ಲ ಆ ಕಡೆಗಳಲ್ಲೂ ಕೂಡ CID ಅಧಿಕಾರಿಗಳು ಅವರ ಪತ್ತೆಗಾಗಿ ಹುಡುಕಾಟ ನಡೆಸಿರುವಂಥದ್ದು. ಮಮತಾ, ಉಮೇಶ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ್ವಿ.